ಸದಾಶಿವಸಮಾರಂಭಾಂ ಶ್ರೀಕಂಠಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಇದು ಕಮಕಬುರಿ ಅಂತ ಈ ಊರಿನ ಹೆಸರು. ಹಿಂದಿನ ಕಾಲದಲ್ಲಿ ಈ ಊರಿನ ಹೆಸರು ಕಮಕಬುರಿ ಅಂತ, ಇತ್ತೀಚೆಗೆ ಒಕ್ಕಲೇರಿ ಅಂತಾಗಿದೆ. ಇಲ್ಲಿ ಮಾರ್ಕಂಡೇಶ್ವರ ಸ್ವಾಮಿ ಬೆಟ್ಟ ಅನ್ನೋದು ತುಂಬ ಪ್ರಸಿದ್ಧವಾಗಿದೆ. ಇವತ್ತು ಮಹಾದ್ವಾರ ಕುಂಭಾಭಿಷೇಕ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಕುಂಭಾಭಿಷೇಕ ಮತ್ತು ಭೈರವೇಶ್ವರ ಸ್ವಾಮಿಯ ಕುಂಭಾಭಿಷೇಕ ತುಂಬ ವಿಜೃಂಭಣೆಯಿಂದ ಋತ್ವಿಕರ ಒಂದು ಸಹಾಯದಿಂದ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಈ ದೇವಸ್ಥಾನದ ವಿಶೇಷ ಏನಂದರೆ, ಈ ದೇವಸ್ಥಾನ ಒಂದು ಹಿಂದಿನ ಕಾಲದಲ್ಲಿ ಮೃಗಂಡ ಮಹರ್ಷಿಯಿಂದ ಒಂದು ಮಹರ್ಷಿ ತಪಸ್ ಮಾಡ್ತಾ ಇರ್ತಾರೆ. ಆ ಮಹರ್ಷಿಗೆ ಮಕ್ಕಳಿರೋದಿಲ್ಲ, ಒಂದು ಋಷಿಗೆ ಮಕ್ಕಳಿರೋದಿಲ್ಲ. ಆ ಕಾಲದಲ್ಲಿ ಶಿವನಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ತಪಸ್ ಮಾಡ್ತಾ ಇದ್ದಾಗ ಒಂದು ದಿವಸ ಶಿವ ಪ್ರತ್ಯಕ್ಷ ಆಗಿ ನಿಂಗೆ ಅಲ್ಪಾಯುಷು ಮಗ ಬೇಕಾ ದೀರ್ಘಾಯುಷು ಮಗ ಬೇಕಾ ಅಂತ ಕೇಳ್ಕೊಂತ. ಅಂದರೆ ಒಳ್ಳೆ ಕೆಲಸ ಮಾಡೋ ಒಂದು ಅಲ್ಪಾಯುಷು ಮಗ ಬೇಕಾ, ಇಲ್ಲ ಕೆಟ್ಟ ಕೆಲಸ ಮಾಡೋ ಒಂದು ದೀರ್ಘಾಯುಷು ಮಗ ಬೇಕಾ ಅಂತ ಕೇಳ್ಕೊಂತಾನೆ. ಶಿವ ಕೇಳಿದಾಗ ಮೃಗಂಡ ಮಹರ್ಷಿ ಹೇಳ್ತಾರೆ, ನನಗೆ ಒಳ್ಳೆ ಕೆಲಸ ಮಾಡೋ ಮತ್ತು ಭಕ್ತಿಯಿಂದ ಇರೋ ಒಂದು ಮಾರ್ಕಂಡೇಯಪ್ಪ ವರವಾಗಿ ಕೊಡಪ್ಪ ಅಂತ ಹೇಳ್ತಾನೆ. ಮಗನ ಹೆಸರು ಮಾರ್ಕಂಡೇಯ ಅಂತ. 16 ವರ್ಷ ಆಯುಸ್ಸಿರುತ್ತೆ ಮಾರ್ಕಂಡೇಯನಿಗೆ. ಆಯುಸ್ ಮುಗ್ದೋದಾಗ ಯಮಧರ್ಮರಾಜ ಬರ್ತಾರೆ. ಯಮಧರ್ಮರಾಜ ಬಂದು ಪಾಶ ಆಗ್ತಾರೆ ಮಾರ್ಕಂಡೇಯನಿಗೆ, ನೀನು ಆಯುಸ್ ಮುಗ್ದೋಗಿದೆ ಅಂತ ಹೇಳಿದಾಗ ಲಿಂಗನ ತಪ್ಕೊಂಡ್ಬಿಡ್ತಾರೆ ಸ್ವಾಮಿ. ಮಾರ್ಕಂಡೇಯ ಸ್ವಾಮಿ ಏನೋಗಿ ತಪ್ಕೊಂಡ್ಬಿಡ್ತಾರೆ. ಆವಾಗ ಸ್ವಾಮಿ ರೌದ್ರ ಆಗಿಬಿಡ್ತಾರೆ. ಯಾಕಂದರೆ ಪಾಶ ಲಿಂಗನ ಮೇಲೆ ಬಿದ್ದೋಗುತ್ತೆ. ಸ್ವಾಮಿ ರೌದ್ರ ಆಗಿಬಿಟ್ಟು ತ್ರಿಶೂಲ ಆಗ್ಬಿಡ್ತಾರೆ. ಅವಾಗ ಪಾಶ ಕಟ್ಟಾಗಿಬಿಡುತ್ತೆ. ಇದು ಶಿವರಾತ್ರಿ ಮತ್ತು ಕಾರ್ತಿಕ ಮಾಸ ಮತ್ತು ಪ್ರತಿ ಸೋಮವಾರ ಪ್ರತಿನಿತ್ಯ ಇಲ್ಲಿ ಪೂಜೆ ಇರುತ್ತದೆ. ಭಕ್ತಾದಿಗಳು ಇವತ್ತು ತುಂಬ ದಿನದಿಂದ ಒಂದು CM ವೆಂಕಟೇಶಪ್ಪ ಅಂತ ಒಂದು ಮಹಾದ್ವಾರವನ್ನು ಅವರು ಕಟ್ಸಿಕೊಟ್ಟಿದ್ದಾರೆ ಈ ದೇವಸ್ಥಾನಕ್ಕಾಗಿ. ಅವರು ಈ ದೇವಾಲಯದ ಆಡಳಿತ ಮಂಡಳಿಯವರು, ದತ್ತಿ ಕಮಿಟಿಯವರು, ಮತ್ತು ಅನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ಭೈರವೇಶ್ವರ ಸುಬ್ರಹ್ಮಣ್ಯ ಸ್ವಾಮಿ ಅವರ ಒಂದು ಗೋಪುರವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಮತ್ತು ಭೈರವೇಶ್ವರ ಸ್ವಾಮಿಗೆ CM ವೆಂಕಟೇಶಪ್ಪನವರು ಕಟ್ಸ್ಕೊಟ್ಟಿದ್ದಾರೆ. ನಿನ್ನೆ ಸಾಯಂಕಾಲದಿಂದ ಸ್ವಾಮಿಯವರಿಗೆ ಪಂಚಗವ್ಯ, ಪುಣ್ಯಾಹವಚನ ಮತ್ತು ವಿಘ್ನೇಶ್ವರ ಪೂಜೆಯಿಂದ ಆರಂಭವಾಗಿ ಕಳಶಾರಾಧನೆ ಮತ್ತು ಹೋಮ, ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿ ಸ್ವಾಮಿಗೆ ವಿಶೇಷವಾದ ಒಂದು ಇವತ್ತಿನ ಬೆಳಗ್ಗೆ ವಿಶೇಷವಾದ ಒಂದು ಪಂಚಾಮೃತ ಅಭಿಷೇಕ ಮತ್ತು ಏಕವಾರ ರುದ್ರಾಭಿಷೇಕವನ್ನು ನೆರವೇರಿದೆ. ಈ ಸಮಯದಲ್ಲಿ ಭಕ್ತಾದಿಗಳೆಲ್ಲ ಬಂದು ಕೃಪೆಗೆ ಪಾತ್ರರಾಗಿರ್ತಾರೆ.